ಹಾಗೂ ಮಾಧ್ಯಮ ಮಿತ್ರರಿಗೆ ಈ ಪತ್ರಿಕಾಗೋಷ್ಠಿ ಸರ್ಜಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ನಡೆಯುತ್ತಿರುವಂತಹ ಈ ಪತ್ರಿಕಾಗೋಷ್ಠಿಗೆ ನಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. ಈ ಪತ್ರಿಕಾಗೋಷ್ಠಿ ಸರ್ಜಿ ಆಸ್ಪತ್ರೆಯ ಬಗ್ಗೆ ಈ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೇವೆ. ಇದರಲ್ಲಿ ಡಾಕ್ಟರ್ ಪ್ರಶಾಂತ್ ವೀರಯ್ಯ, ಮೆಡಿಕಲ್ ಸೂಪರಿಂಟೆಂಡೆಂಟ್ ಸರ್ಜಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಇವರಿದ್ದಾರೆ. ಡಾಕ್ಟರ್ ಅಕ್ಷಿತ್ ಅವರು ಈ ಪೇಪರ್ಲೆಸ್ ಏನು ಕೇಶೀಸ್ ಮಾಡ್ತಾ ಇದ್ವಿ, ಅದರ ಡಿಸ್ಕ್ರೈಬ್ ಅಂತ ಒಂದು ಕಂಪನಿ, ಅದರ ಪ್ರಮೋಟರ್ ಅವರೇ ಡೈರೆಕ್ಟರ್. ಇನ್ನೊಬ್ಬರು ಕಾರ್ತಿಕ್ ಅಂತ, ಅವರು ಈ ಕಂಪನಿಯ ಇನ್ನೋರ್ವ ಡೈರೆಕ್ಟರ್. ಡಾಕ್ಟರ್ ವಿಜಯ್ ಮಾಯರ್, ಮೆಡಿಕಲ್ ಸೂಪರಿಂಟೆಂಡೆಂಟ್ ಸರ್ಜಿ ಆಸ್ಪತ್ರೆ. ನಮಿತಾ ಸರ್ಜಿ, ನಿರ್ದೇಶಕರು ಸರ್ಜಿ ಆಸ್ಪತ್ರೆ ಸಮೂಹ. ಇದು ಬಹಳ ಮುಖ್ಯವಾಗಿ ಶಿವಮೊಗ್ಗ ಜಿಲ್ಲೆಗೆ ಇದು ಮೊದಲೇ ಮಾಡ್ತಾ ಇರೋದು. ನೀವು ಮತ್ತೆ ಪಕ್ಕದ ಜಿಲ್ಲೆಗಳನ್ನು ನೋಡಿದ್ರೆ ದಾವಣಗೆರೆ, ಚಿಕ್ಕಮಗಳೂರು, ಶಿರ್ಸಿ ಇರ್ಬೋದು, ಇವನ್ ಉಡುಪಿ ಜಿಲ್ಲೆ, ಹಾವೇರಿ ಜಿಲ್ಲೆ, ಈ ಸುತ್ತಮುತ್ತಲು ಶಿವಮೊಗ್ಗ ಇರುವ ಸುತ್ತಮುತ್ತಲು ಜಿಲ್ಲೆಗಳಲ್ಲೂ ಕೂಡ ಈ ಕಾಗದ ಮುಕ್ತ ಆಸ್ಪತ್ರೆ ಇಲ್ಲ. ಸುಮಾರು 10 ವರ್ಷದಿಂದ ಡಿಜಿಟಲೈಸ್ ಆಗಿ ನಾವು OPD ಪ್ರಿಸ್ಕ್ರಿಪ್ಷನ್ ಕೊಡ್ತಾ ಇದ್ವಿ. ಈಗ ಫಸ್ಟ್ ಟೈಮ್ ಶಿವಮೊಗ್ಗ ಜಿಲ್ಲೆಯಲ್ಲಿ ಪೇಷಂಟ್ ಅಡ್ಮಿಟ್ ಆದ್ರೆ ಇನ್ ಪೇಷಂಟ್ಸ್ಗೆ ಕಂಪ್ಲೀಟ್ ಪೇಪರ್ಲೆಸ್ ಮಾಡಿದೆ. ಇದರಿಂದ ಅನ್ಸ್ಬೋದು ಏನು ಉಪಯೋಗ ಇರ್ಬೋದು. ಅಂದಾಜು ಶಿವಮೊಗ್ಗ ನಮ್ಮ ಸರ್ಜಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಸುಮಾರು 1 ವರ್ಷಕ್ಕೆ 3 ಟನ್ ಕಾಗದವನ್ನ ಬಳಸ್ತದೆ. A4 ಶೀಟ್ ಅಂತ ನೀವೇನು ಉಪಯೋಗಿಸ್ತಾ ಇರಲಿಲ್ಲ, ಅದು A4 ಶೀಟ್ 3 ಟನ್. 3 ಟನ್ ಅಂತಂದ್ರೆ 1 ಟನ್ಗೆ 2 ಲಕ್ಷ ಹಾಳೆಗಳಾಗ್ತವೆ. 3 ಟನ್ ಅಂದ್ರೆ 6 ಲಕ್ಷ ಹಾಳೆಗಳು. 1 ಟನ್ ಪೇಪರ್ನ ಪ್ರೊಡ್ಯೂಸ್ ಮಾಡಕ್ಕೆ A4 ಪ್ರೊಡ್ಯೂಸ್ ಸರಾಸರಿ 25 ಮರಗಳನ್ನ ಕಡಿಬೇಕಾಗ್ತದೆ. ಅದೇ ರೀತಿ 3 ಟನ್ ಅಂದ್ರೆ 75 ಮರವನ್ನ 1 ವರ್ಷಕ್ಕೆ ಕಡಿಬೇಕಾಗ್ತದೆ. ಅಂದ್ರೆ ಪೇಪರ್ನ ನಾವು ಉಪಯೋಗಿಸ್ತಿರುವಂತ ಸರ್ಜಿ ಆಸ್ಪತ್ರೆ ಉಪಯೋಗಿಸಿರುವಂತ ಪೇಪರ್. ನಮಗೆಲ್ಲ ಗೊತ್ತಿದೆ, ಒಂದು ದೊಡ್ಡ ಮರ ಅಂತಂದ್ರೆ 10 ಜನಕ್ಕೆ 1 ವರ್ಷಕ್ಕೆ ಆಗುವಷ್ಟು ಆಕ್ಸಿಜನ್ ಕೊಡುವಂತ ಶಕ್ತಿ ಒಂದು ಮರಕ್ಕೆ ಇದೆ. ಸೊ 75 ಮರಗಳು 1 ವರ್ಷಕ್ಕೆ ಅಂತಂದ್ರೆ ಈ ಆಸ್ಪತ್ರೆಯಲ್ಲಿ ಇಂಟು 10 ಅಂದ್ರೆ 750 ಜನಕ್ಕೆ ಆಕ್ಸಿಜನ್ 1 ವರ್ಷಕ್ಕೆ ಆಗುವಷ್ಟು ಆಕ್ಸಿಜನ್ ಕೊಡುವಂತ ಮರಗಳನ್ನ ಈ ಕಾಗದವನ್ನ ತಯಾರಿಕೆಯಲ್ಲಿ ನಾವು ಕಟ್ ಮಾಡ್ತೇವೆ. ನಮ್ಮ ಇಡೀ ಸರ್ಜಿ ಆಸ್ಪತ್ರೆ ಸಮೂಹ ಸಂಸ್ಥೆಗೆ ಒಟ್ಟು ನೋಡಿದ್ರೆ 250 ಮರಗಳನ್ನ. ಇದ್ರಲ್ಲಿ ಏನು ಬಹಳ ವ್ಯತ್ಯಾಸ ಆಗ್ಬೋದು ಅಂದ್ರೆ, ನಾವು ಈ ಪೇಪರ್ಗಳಿಗೆ ಪ್ರಿಂಟ್ ಹಾಕಿ ಅದನ್ನೆಲ್ಲ ತಗೊಂಡು ಬಂದು ಮಾಡುವಂತ ಖರ್ಚು, ಈ ಆಧುನಿಕ ಟೆಕ್ನಾಲಜಿಗೆ ಆಗುವಂತ ಖರ್ಚು ಎರಡು ಸೇಮ್ ಇರ್ಬೋದು. ನಮಗೇನಾದ್ರೆ ಜಾಸ್ತಿ ಉಳಿಸಿದೀವಿ ಅಮೌಂಟ್ ಅಲ್ಲಿ ಅಂತ ಏನಿಲ್ಲ, ಎಲ್ಲ ಈಕ್ವಲ್ ಆಗ್ತದೆ. ಆದ್ರೆ ನೈಸರ್ಗಿಕ ಸಂಪನ್ಮೂಲವಾದ ಮರಗಳನ್ನ ಕಡಿಯೋದನ್ನ ತಡಿಬಹುದು. ಇದೇ ನಿಟ್ಟಿನಲ್ಲಿ ನಮಗೆ ಯಾವುದು ಪೇಪರ್ನ ತಯಾರಿಕೆಯಲ್ಲಿ ನೀರಿನ ಉಪಯೋಗಿಸೋ ಅಂಶವನ್ನು ಕೂಡ ನಾವು ತಡೆಗಟ್ಟುವಂತ ಸಾಧ್ಯತೆ ಇದೆ. ಇದರಲ್ಲಿ ಟೋಟಲ್ ನಮಗೆ 1 A4 ಪೇಪರ್ ತಯಾರಿಸಲು 10 ರಿಂದ 20 ಲೀಟರ್ ನೀರು ಉಪಯೋಗ ಆಗುತ್ತೆ. ಆ ಲೀಟರ್ ನೀರಲ್ಲಿ ಅಷ್ಟರೊಳಗಡೆ 1 ಲೀಟರ್ ಉಳಿದೆಲ್ಲ ಎವಾಪರೇಟ್ ಆಗೋಗುತ್ತೆ. ಬಟ್ 1 ಲೀಟರ್ ಕೆಮಿಕಲ್ ಮಿಶ್ರಿತವಾಗಿ ಅದು ನಾವು ನದಿಗೆ ನೀರನ್ನ ಬಿಡ್ತಾ ಇದ್ದೇವೆ.
10ರಿಂದ 20 ಲೀಟರ್ ನೀರು ಉಪಯೋಗಿಸಿದ್ರೆ ಅದಕ್ಕೆ 1 ಲೀಟರ್ ಕೆಮಿಕಲ್ ರಾಸಾಯನಿಕವಾದಂತಹ ನೀರನ್ನ ನದಿಗೆ ಬಿಡುವಂತ ಪ್ರವೃತ್ತಿ ಆಗ್ತಾ ಇದೆ. ಸೊ ಇಮ್ಯಾಜಿನ್ ಮಾಡಿ, ಟೋಟಲ್ ನಮಗೆ 21 ಲಕ್ಷ ಲೀಟರ್ ಅಷ್ಟು ಮಲಿನವಾದ ನೀರು ನದಿಗೆ ಅಥವಾ ಸಮುದ್ರಕ್ಕೆ ಸೇರ್ತದೆ. ನಮ್ಮ ಆಸ್ಪತ್ರೆಯಲ್ಲಿ ಉತ್ಪತ್ತಿಯಾಗುವಂತ ಬಳಸುವಂತ ಪೇಪರ್ನ ತಯಾರಿಕೆ ಇದರಲ್ಲಿ ಒಟ್ಟಿಗೆ ನಮಗೆ 8,750 ಇದರಲ್ಲಿ ಏನ್ ಮಾಡ್ಬೋದು, ನಮಗೆ ಏನು ಅಡ್ವಾಂಟೇಜಸ್ ಇದೆ ಅಂದ್ರೆ, ಒಂದು ನೈಸರ್ಗಿಕವಾಗಿ ಸಂಪನ್ಮೂಲವನ್ನ ಕಡಿಯುವಂತದನ್ನ, ನೀರಿನ ಬಳಕೆಯನ್ನ, ನೀರು ಕಲ್ಮಶವಾಗಿ ಅದನ್ನ ನದಿಗೆ ಸೇರೋದನ್ನ, ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಏನು ಪ್ರೊಡಕ್ಷನ್ ಆಗುತ್ತೋ ಅದು ಕಾರ್ಬನ್ ಪಾರ್ಟಿಕಲ್ಸ್ ಏನು ಸೇರ್ತದೆ ವಾಯು ಮಾಲಿನ್ಯಕ್ಕೆ, ಅದನ್ನ ತಡೆಯೋದ್ರ ಜೊತೆಗೆ ನಮ್ಮ ನರ್ಸಿಂಗ್ ಸ್ಟಾಫ್ಗೆ ಬಹಳ ಅನುಕೂಲ ಆಗ್ತದೆ. ಏನ್ ಅನುಕೂಲ ಆಗ್ತದೆ ಅಂತಂದ್ರೆ, ಅವರು ಕ್ಲರಿಕಲ್ ನರ್ಸಿಂಗ್ ಸ್ಟಾಫ್ ಅಂದ್ರೆ ಶುಶ್ರೂಷಕಿಯರು, ಅವ್ರಿಗೆ ರೋಗಿಗಳಿಗೆ ಒಳ್ಳೆಯ ಸೇವೆಯನ್ನು ಮಾಡಬೇಕು. ಮುಂಚೆ ಏನಾಗ್ತದೆ, ಅವರ ಮೆಜಾರಿಟಿ ಆಫ್ ದ ಟೈಮು ಈ ಫೈಲನ್ನ ಒಂದ್ ಕಡೆ ಡಿಪಾರ್ಟ್ಮೆಂಟ್ ಇಂದ ಇನ್ನೊಂದ್ ಕಡೆ ತಗೊಂಡೋಗೋದು, ತಗೊಂಡ್ ಬರೋದು, ಡಿಸ್ಚಾರ್ಜ್ ಸಮರಿಗೆ ತಗೊಂಡೋಗೋದು, ತಗೊಂಡ್ ಬರೋದು, ಅದೇ ರೀತಿ MRDಗೆ ಓಡಾಟ, ಇದರಲ್ಲಿ ಸುಮಾರಷ್ಟು ಟೈಮ್ ಅವ್ರಿಗೂ ಸ್ಪೆಂಡ್ ಆಗ್ತದೆ. ಅಟ್ ಎ ಟೈಮ್ ಇವಾಗ ನರ್ಸಿಂಗ್ ಸ್ಟಾಫ್ ಇಲ್ಲಿ ಪೇಷಂಟ್ಸ್ ಬರೆದ್ರೆ ಅದನ್ನ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು, ಡಾಕ್ಟರ್ ಲ್ಯಾಬ್ ಅಲ್ಲಿ ಯೂಸ್ ಮಾಡ್ಬೋದು. ಇವ್ರು ಓಡಾಟವನ್ನ ತಪ್ಪಿಸುವಂಥದ್ದು. ಸುಮಾರಷ್ಟು ಬಾರಿ ಏನಾಗ್ತಿತ್ತು ಅಂತಂದ್ರೆ, ಯಾವುದೋ ಒಂದು ಪೇಷಂಟ್ ಸಂಗೀತ ಅಂತಿರುತ್ತೆ, ಬೇಬಿ ಆಫ್ ಸಂಗೀತ ಅಂತ ಉದಾಹರಣೆ ಹೇಳ್ಬೇಕು, ಅಥವಾ ಸಂಗೀತ ಅಂತ ಇರುತ್ತೆ ಒಂದು ಪೇಷಂಟ್. ಆ ಸಂಗೀತಕ್ಕೆ ಹಸ್ಬೆಂಡ್ ಅಂದ್ರೆ ತಂದೆ ಮತ್ತೆ ತಾಯಿ ಹೆಸರು, ತಂದೆ ಹೆಸರು ಇರ್ಬೋದು ಅಥವಾ ಅವ್ರ ಹಸ್ಬೆಂಡ್ ಹೆಸರಿಂದ ನಾವು ಗುರುತಿರ್ಬೋದು. ಎಷ್ಟೊಂದು ಸಲ ಏನ್ ಮಾಡ್ತೀವಿ, ನಾವು ಮುಂಚೆ ಬಿಸಿ ಇದ್ದಾಗ ಸಂಗೀತ ಅಂತೇಳಿ ಬರ್ದು ಕಳಿಸ್ತಾ ಇದ್ವಿ. ಅಲ್ಲೋಗಿ ಏನಾಗ್ತಿತ್ತು, ಸಂಗೀತ ಅಂತ ಇಬ್ರು ಪೇಷಂಟ್ ಇದ್ರೆ ಬರ್ತಾ ಇತ್ತು. ಈ ರೀತಿ ಸುಮಾರಷ್ಟು ಆಗಿತ್ತು. ಎಷ್ಟೊಂದ್ಸಲ ಬೇಬಿ ಆಫ್ ಸಂಗೀತ ಅಂತ ಇದ್ರೆ ಆ ಬೇಬಿ ಆಫ್ ಇಟ್ಬಿಡ್ತಿದ್ರು, ಬರೀ ಸಂಗೀತ ಅಂತ ಬರೀತಿದ್ರು. ದೊಡ್ಡವ್ರು ಯಾವ್ದೋ ಪೇಷಂಟ್ಗೆ ರಿಪೋರ್ಟ್ಸ್ ಹೋಗುವಂತ ಸಾಧ್ಯತೆಗಳು ತುಂಬಾ ಆಗ್ತಾ ಇತ್ತು, ಆಗುತ್ತೆ. ಆಗ ಸಾಮಾನ್ಯವಾಗಿ ಈ ಮ್ಯಾನ್ಯುಯಲ್ ಎರರ್ಸ್ ಆಗ್ತಿತ್ತು. ಇವನ್ನೆಲ್ಲವನ್ನು ತಡೆಯೋ ಮಟ್ಟಕ್ಕೆ ಇದೊಂದು ಒಳ್ಳೆಯ ಸಾಧನೆ. ಯಾಕೆಂದ್ರೆ ಆಟೋಮೆಟಿಕ್ ಆಗಿ ನಾವು ಅದನ್ನ ಬರೆದ್ರೆ ಅದೇ ಫೈಲಲ್ಲಿ ಬರೀತಾ ಇರ್ತೀವಿ, ಬರೆದ್ರೆ ಆಟೋಮೆಟಿಕ್ ಆಗಿ ಲ್ಯಾಬಿಗೂ ಅದೇ ಹೋಗ್ತದೆ, ಫಾರ್ಮಸಿ ಪ್ರಿಸ್ಕ್ರಿಪ್ಷನ್ ಹೋಗ್ತದೆ, ಅದೇ ಪೇಷಂಟ್ ಅದೇ ಮೆಡಿಸಿನ್ ನ ಕರೆಕ್ಟ್ ಆಗಿ ಕೊಡುವುದಕ್ಕೆ ಅನುಕೂಲ ಕೂಡ ಆಗ್ತಾ ಇದೆ. ಮೂರನೇದು ಆಗ್ತದೆ. ಯಾಕೆಂದ್ರೆ ಆ ಫೈಲು ಫಾರ್ಮಸಿಗೆ ಹೋಗ್ಬೇಕು, ಲ್ಯಾಬಿಗೆ ಹೋಗ್ಬೇಕು, ಬಿಲ್ಲಿಂಗ್ ಸೆಕ್ಷನ್ಗೆ ಹೋಗ್ಬೇಕು, ಲ್ಯಾಬ್ ಹೋಗಿ ಡಿಸ್ಚಾರ್ಜ್ ಪ್ರಿಂಟ್ ತೆಗೆದು ಜೆರಾಕ್ಸ್ ಹಾಕಿ ಅಷ್ಟು ರಿಪೋರ್ಟ್ ನ ಜೆರಾಕ್ಸ್ ಮಾಡಿ ಅವರಿಗೆ ಕೊಡ್ಬೇಕಾಗ್ತದೆ. ಇಷ್ಟು ಪ್ರೋಸೆಸ್ ಆಗ್ತಿತ್ತು. ಈಗ ಎಟ್ ಎ ಟೈಮ್ ಟ್ಯಾಬ್ ಅಲ್ಲಿ ಇರೋದ್ರಿಂದ ಎಲ್ಲರೂ ಅದನ್ನ ವ್ಯೂ ಮಾಡ್ಬೋದು. ಡಾಕ್ಟರ್ನ ನೋಡ್ಬೋದು, ಡಿಸ್ಚಾರ್ಜ್ ಸಮ್ಮರಿ, ಬಿಲ್ಲಿಂಗ್ ಸೆಕ್ಷನ್ ಬಿಲ್ಲಿಂಗ್ ಮಾಡಕ್ಕೆ ಅನುಕೂಲ ಆಗ್ತದೆ. ಲ್ಯಾಬ್ ಮತ್ತೆ ಫಾರ್ಮಸಿ ಕ್ಲಿಯರೆನ್ಸ್ ಇಂದ ಅವ್ರು ಅಲ್ಲಿಂದಲೇ ಕುತ್ಕೊಂಡು ಕ್ಲಿಯರ್ ಅಂತ ಹೇಳಿ ಅಲ್ಲಿನೇ ಪಿಕ್ ಮಾಡಿ ಹಾಕೋದಕ್ಕೆ ಆಗ್ತದೆ. ಅಟ್ ಎ ಟೈಮ್ 5 ಕಡೆ ವ್ಯೂ ಆಗೋದ್ರಿಂದ ಇದು ಕೂಡ ನಮಗೆ ಪೇಷಂಟ್ ನ ಡಿಸ್ಚಾರ್ಜ್ ಮಾಡಿ ಬೇಗ ಮನೆಗೆ ಕಳಿಸೋದಕ್ಕೆ ಬಹಳ ಅನುಕೂಲ ಆಗ್ತದೆ. ಇದು ಒಂದು. ಅದಾದ್ಮೇಲೆ ನಮ್ಗೆ ಏನಾದ್ರು PGs, ನಮ್ಮ ಸ್ಟೂಡೆಂಟ್ಸ್ ನಮ್ಮಲ್ಲಿ PGs ಏನಿದ್ದಾರೆ ಅದ್ರ ಬಗ್ಗೆ ಥೀಸಿಸ್ ಮಾಡಬೇಕು, ಅದ್ರ ಬಗ್ಗೆ ಸ್ಟಡಿ ಮಾಡಬೇಕು ಅಂದ್ರೆ ನಾವು ಹೋಗಿ ರಾಶಿ ಗಟ್ಟಲೆ MRDಯಲ್ಲಿ ಫೈಲ್ಗಳನ್ನ ಇಟ್ಕೊಂಡು, ಇದರದ್ದು ದೊಡ್ಡ ರೂಮೇ ಇದೆ, ಒಂದು 20x10 ದೊಡ್ಡ ರೂಮ್ ಇದೆ. ಆ ರೂಮ್ ಅಲ್ಲಿ ನಾವೆಲ್ಲ ಶೇಖರಣೆ ಮಾಡಿ ಇಡ್ತೀವಿ ಫೈಲ್ಸ್ ನ. 3 ವರ್ಷ ಹಾರ್ಡ್ ಕಾಪಿ ಇಡಬೇಕು ಅಂತೀವಿ. ಅದನ್ನ ಹುಡ್ಕೊಂಡು ಮಾಡುವಂತ ಅವಶ್ಯಕತೆ ಇರಲ್ಲ. ಆ ಪೇಷಂಟ್ ಡೇಟಾ ಏನಿರುತ್ತೋ ಆ ಡೇಟಾ ಹೊಡೆದ್ರೆ ಅವರಿಗೆಲ್ಲ ಡೀಟೇಲ್ಸ್ ಬರುತ್ತೆ. ಅಲ್ಲಿ ಥೀಸಿಸ್ ನ ಸ್ಟಡಿ ಮಾಡ್ಲಿಕ್ಕೆ ತುಂಬಾ ಅನುಕೂಲತೆ ಅವರಿಗೆ PGsಗೆ ಆಗ್ತಾ ಇದೆ. ಯಾವ್ದಾದ್ರು ಹಳೆ ಪೇಷಂಟ್ ಈಗ ಅಡ್ಮಿಟ್ ಆಗಿ ಹೋಗಿರ್ತಾರೆ, ಡಿಸ್ಚಾರ್ಜ್ ಆಗಿ ಒಂದು 3 ತಿಂಗಳು 4 ತಿಂಗಳು ಬಿಟ್ಟು ಮತ್ತೆ ಅಡ್ಮಿಟ್ ಆಯ್ತು ಅಂದ್ರೆ ಅವಾಗ ಇದನ್ನ ಫೈಲ್ ನ ಹುಡುಕಿ ತರುವಂತ ಅವಶ್ಯಕತೆ ಇಲ್ಲ. ಅದಕ್ಕೆ ಮತ್ತೆ ಸ್ಟಾಫ್ ಹೋಗ್ಬೇಕು, ರಿಕ್ವೆಸ್ಟ್ ಕಳಿಸ್ಬೇಕು, MRD ಟೆಕ್ನಿಷಿಯನ್ ಹುಡುಕ್ ಕೊಡ್ಬೇಕು, ಆ ಹುಡುಕಿ ಫೈಲ್ ತಂದು ವಾಪಸ್ ತಂದು ಕೊಡ್ಬೇಕು, ಮತ್ತೆ ವಾಪಸ್ ಇಡ್ಬೇಕಾಯ್ತು. ಯಾವ್ದಿಲ್ಲ. ಈಗ ಆ ಪೇಷಂಟ್ ರೀಅಡ್ಮಿಟ್ ಆದ್ರೆ ಅದ್ರ ಡೇಟಾ ಎಲ್ಲ ಆಟೋಮೆಟಿಕಲಿ ಪೇಷಂಟ್ ಅದರೊಳಗೆ ಬಂದೋಗ್ಬಿಟ್ಟಿರುತ್ತೆ. ಇವೆಲ್ಲ ಅನುಕೂಲತೆಗಳು ನಮಗೆ ಆಗ್ತಾ ಇದೆ. ಒಟ್ಟಿನಲ್ಲಿ ನೈಸರ್ಗಿಕವಾಗಿ ನಾವು ಮರಗಳನ್ನ ಕಡಿಯೋದು, ವಾಯು ಮಾಲಿನ್ಯ, ನೀರಿನ ಮಾಲಿನ್ಯ ಆಗೋದನ್ನ ತಡೆಯೋದ್ರ ಜೊತೆಗೆ ಪೇಷಂಟ್ಸ್ಗೂ ಬಹಳ ಅನುಕೂಲ ಆಗ್ತದೆ. ನರ್ಸಿಂಗ್ ಸ್ಟಾಫ್ಗೆ ಒಳ್ಳೆಯ ಕೇರ್ನ ಕೊಡೋದಕ್ಕೆ ಇದು ಅನುಕೂಲ ಆಗ್ತದೆ. ಹೇಗಿರ್ಬೋದು ಅಂತ ನಿಮ್ಗೆ ಅನ್ಸ್ಬೋದು, ಇದು ಹೆಂಗೆ ಅಥೆಂಟಿಕ್ ಇದೆಯಾ,
ಕಾನೂನು ಪ್ರಕಾರ ಇದಕ್ಕೆ ಹೆಂಗೆ ನಿಮ್ಗೆ ಸಿಗುತ್ತೆ ಅಂತ ಎಕ್ಸಾಕ್ಟ್ ನಾವು ಪೇಷಂಟ್ಸ್ ಹೇಗೆ ಬರೀತೀವೋ ಈಗ ಪೇಷಂಟ್ ಅಲ್ಲಿ ಹೇಗಿರುತ್ತೋ ಈ ಫ್ರಂಟ್ ಪೇಜ್ ಇಂದ ಹಿಡಿದು ಕೊನೆ ಪೇಜ್ ತನಕ ಹೇಗಿರುತ್ತೋ ಅದೇ ತರ ಅದರೊಳಗೆ ಬರೀತೇವೆ. ಇಲ್ಲಿ ಏನಿದೆಯೋ ಇದೇ ಫಾರ್ಮೆಟ್ ಅನ್ನ ಟ್ಯಾಬ್ ಅಲ್ಲಿ ಬರೀತೀವಿ. ಅದೇ ಅದೇ ತರನೇ ಇದೇನು ಹೆಸರು ಬರೀತೀವಿ, ಇದೆಲ್ಲ ಏನೇನಿದೆಯೋ ಪ್ರತಿಯೊಂದು ಅಲ್ಲಿ ಅದನ್ನೇ ಬರೀತೀವಿ. ಅದನ್ನ ಈ ಪೇಪರ್ ಬರೆಯೋದ್ರ ಬದಲು ಈ ಟ್ಯಾಬ್ ಅಲ್ಲಿ ಬರೀತಾರೆ. ಏನಾಗ್ತದೆ ಅಂದ್ರೆ ಟ್ಯಾಬಿಗೆ ನಾವು ಆಲ್ಮೋಸ್ಟ್ 10 ಲಕ್ಷ ಖರ್ಚು ಮಾಡ್ಬೇಕಂತ ವರ್ಷ ಅಷ್ಟು ಖರ್ಚು ಬರ್ತದೆ ನಮಗೆ. ಬಟ್ ಆದ್ರೆ 10 ಲಕ್ಷದ ಪೇಪರ್ ಅಷ್ಟು ನಾವು ಪರ್ಚೇಸ್ ನಾವು ಮಾಡಿ ಯೂಸ್ ಮಾಡ್ತಾ ಇದ್ವಿ. ಈ ನಿಟ್ಟಿನಲ್ಲಿ ಅವರಿಗೆ ಎಲ್ಲದು ಅಕ್ಯುರೇಸಿನೂ ಕರೆಕ್ಟ್ ಆಗಿರುತ್ತೆ. ನಮಗೆ ಇಮಿಡಿಯೇಟ್ ಆಗಿ ನಮಗೆ ರೆಕಾರ್ಡ್ಸ್ ನ ಯಾವ ಬೇಕಾದ್ರೂ ಫೆಚ್ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಇದ್ರ ಜೊತೆಗೆ ನಮಗೆ ಪೇಷಂಟು ಅಡ್ಮಿಟ್ ಆಗಿರ್ತಾರೆ, ನರ್ಸಿಂಗ್ ನೋಟ್ಸ್ ಬರ್ದಿರ್ತಾರೆ, ಡ್ಯೂಟಿ ಡಾಕ್ಟರ್ಸ್ ನೋಟ್ಸ್ ಬರ್ದಿರ್ತಾರೆ. ನಾವು ಮನೇಲಿ ಕುತ್ಕೊಂಡು ಅವ್ರು ಸರಿಯಾಗಿ ಬರ್ದಿದ್ದಾರ, ಆ ಪೇಷಂಟ್ ಯಾವ್ದಾದ್ರು ಕೊಯ್ದು ಬಂತು ಅಂದ್ರೆ ನಮ್ಗೆ ಯಾರೋ ಫೋನ್ ಮಾಡ್ತಾರೆ, ನೈಟ್ ಈ ತರ ಇದಾಗಿದೆ ಸರ್, ಈ ಪ್ರಾಬ್ಲಮ್ ಇದೆ ಅಂತಾರೆ. ಆ ಪ್ರಾಬ್ಲಮ್ ಇದೆ ಅಂದಾಗ ಆ ಪೇಷಂಟ್ ಡೇಟನ್ನ ನಾವು ಅಲ್ಲೇ ಫೋನ್ ಮೊಬೈಲ್ ಅಲ್ಲಿ ಆನ್ ಮಾಡ್ಕೊಂಡ್ರೆ ಅಷ್ಟು ಡೇಟಾ ಅಷ್ಟು ಪೇಜಸ್ ನಾವು ನೋಡ್ಬೋದು. ಇಲ್ಲಾಂದ್ರೆ ಪೇಷಂಟ್ ಡಾಕ್ಟರ್ ಹೇಳಿದ್ದನ್ನ ನಾವು ಕೇಳಬೇಕಾಗಿತ್ತು, ನರ್ಸಿಂಗ್ ಸ್ಟಾಫ್ ಹೇಳಿದ್ದನ್ನ ರಿಪೋರ್ಟ್ಸ್ ಎಲ್ಲ ನಮ್ಮ ಕಣ್ಣು ಮುಂದೆ ಇರುತ್ತೆ, ಅದನ್ನ ಕೂಡ ನೋಡ್ಕೊಳ್ಳೋಕೆ ಅನುಕೂಲ ಆಗ್ತದೆ. ಪ್ರಿಂಟ್ ಹಾಕೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಟ್ಯಾಬಿಗೆ ಬಂದು ಕೂರಿಸಿರುತ್ತೆ. ಲ್ಯಾಬ್ ರಿಪೋರ್ಟ್ಸ್ ಎಗೇನ್ ಆ ಲ್ಯಾಬ್ ರಿಪೋರ್ಟ್ಸ್ ಅದು ರಿಪೋರ್ಟ್ ಆದ ತಕ್ಷಣ ಆಟೋಮೆಟಿಕ್ ಆಗಿ ಬಂದು ಇಲ್ಲಿ ಬಂದು ಕೂರುತ್ತೆ. ಮತ್ತೋಗಿ ಪೇಷಂಟ್ ಹೋಗಿ ನಾವು ಏನ್ ಮಾಡ್ತೀವಿ, ಈಗೇನಾಗ್ತಿದೆ ಅಂದ್ರೆ ಲ್ಯಾಬ್ಗೆ ಟೆಸ್ಟ್ ಕೊಟ್ಟು ಬರ್ತಾರೆ, ಅಲ್ಲೋಗಿ ಕಾಯ್ತಾರೆ, ಕುತ್ಕೊಂಡು ಆ ರೆಕಾರ್ಡ್ಸ್ ತಗೊಂಡು ಮತ್ತೆ ವಾಪಸ್ಸು ತಗೊಂಡು ಬರಬೇಕು. ಈ ಯಾವುದು ಪ್ರಮೇಯ ಇರೋದಿಲ್ಲ, ಯಾಕೆಂದ್ರೆ ಆಟೋಮೆಟಿಕ್ ಆಗಿ ಅದು ಬಂದ ತಕ್ಷಣ ಟ್ಯಾಬಿಗೆ ಅದು ಫಿಲ್ ಆಗ್ಬೇಕು. ಅಂದ್ರೆ ಅದನ್ನ ಆ ರಿಪೋರ್ಟ್ಸ್ ಎಲ್ಲ ಇಲ್ಲಿ ಬಂದು ಇರುತ್ತೆ. ಇದಿಷ್ಟು ಬೆನಿಫಿಟ್ಸು ಇದರೊಳಗೆ ಇದೆ.